ನಮಸ್ಕಾರ ಸ್ನೇಹಿತರೆ, ನೋಡಿ 30 ಅಡಿ ಗೌರ್ಮೆಂಟ್ ನಕಾಶೆ ರಸ್ತೆ, ಟಾರ್ ರೋಡ್ ಇದು. ಈ ಟಾರ್ ರೋಡ್ಗಿರುವಂತಹ ತೆಂಗು ಹಾಗೂ ಮಾವಿನ ತೋಟ. ಸ್ನೇಹಿತರೆ, ಏನು ಕಾಣಿಸ್ತಾ ಇದೆ, ಕಾರ್ನರ್ ಜಾಗ, ನಾರ್ತ್ ಫೇಸಿಂಗ್ ಹಾಗೂ ವೆಸ್ಟ್ ಫೇಸಿಂಗ್, ನಾರ್ತ್ ಹಾಗೂ ವೆಸ್ಟ್ ಕಾರ್ನರ್ ಇರುವಂತಹ ಈ ತೆಂಗು ಹಾಗೂ ಮಾವಿನ ತೋಟ. ಸ್ನೇಹಿತರೆ, ಮಾವಿನ ಮರಗಳು ಕಮ್ಮಿ ಇದೆ, ತೆಂಗಿನ ಮರಗಳು ಜಾಸ್ತಿ ಇದೆ. ಈ ಜಮೀನಿಗೆ ಟಚ್ ಆದಂಗೆ ಒಂದು ರಿವರ್ ಇದೆ, ಅಟ್ಯಾಚ್ ಆದಂಗೆ ಒಳ್ಳೆ ವಾಟರ್ ಬೆಲ್ಟ್ ಇದೆ, ಒಂದು ರನ್ನಿಂಗ್ ಬೋರ್ವೆಲ್ ಇದೆ, ಒಳ್ಳೆ ನೀರಾವರಿ ಜಮೀನು. ಒಂದು 20 ಮಾವಿನ ಮರಗಳು ಬರುತ್ತೆ, ಮಿಕ್ಕಿದೆಲ್ಲ ಕಂಪ್ಲೀಟ್ ತೆಂಗಿನ ತೋಟ. ಸ್ನೇಹಿತರೆ, ಇದೇನು ಕಾಣಿಸ್ತಾ ಇದೆ ನಾರ್ತ್ ಫೇಸಿಂಗು ಸುಮಾರು 350 ಅಡಿ ರೋಡ್ ಬೀಳ್ತಿದೆ. 350 ಅಡಿ ರೋಡ್ಗೆ ಉದ್ದ ಇದೆ. ಈ ವೆಸ್ಟ್ ಫೇಸಿಂಗ್ ಬಂದು ಸುಮಾರು ಒಂದು 100 ಅಡಿ ಅಗಲ ಇದೆ. ಸ್ನೇಹಿತರೆ, ವೆಸ್ಟ್ಗೆ 100 ಅಡಿ ಅಗಲ ಇದೆ, ವೆಸ್ಟ್ಗೆ. ನಾರ್ತ್ ಫೇಸಿಂಗ್ಗೆ 350 ಅಡಿ ಜಾಸ್ತಿ ಇದೆ. ಸ್ನೇಹಿತರೆ, ಇದೇನು ಹೋಗ್ತಿದ್ದಾಗೆ ನೋಡಿ, ಎಂಟ್ರೆನ್ಸು ದೇವಮೂಲೆ ಎಂಟ್ರೆನ್ಸು. ನಾನೇನು ಹೋಗ್ತಾಯಿದ್ದೀನಿ, ಇದು ಎಂಟ್ರೆನ್ಸು. ಪ್ರಾಪರ್ಟಿ ಬಂದು ಜನರಲ್ ಪ್ರಾಪರ್ಟಿ. ಸ್ನೇಹಿತರೆ, ಎಲ್ಲ ತೆಂಗಿನ ಮರದಲ್ಲೂ ಫಲ ಇದೆ. ಈ ಭೂಮಿಗೆ ಅಟ್ಯಾಚ್ ಆದಂಗೆ ಹಿಂದ್ಗಡೆ ಒಂದು ರಿವರ್ ಇದೆ. ಆ ರಿವರ್ ವಾಟ್ರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ತಾವು. ಒಂದು ಕಾವೇರಿ ಹೊಳೆ ಚಿಕ್ಕದು ಹೋಗ್ತಾ ಇದೆ, ಅದು ಯಾವತ್ತು ವರ್ಷ ಪೂರ್ತಿ ನೀರಿರುತ್ತೆ ಅದಕ್ಕೆ. ಈ ಜಮೀನು ಬಂದು ಚನ್ನಪಟ್ಟಣ ತಾಲೂಕಲ್ಲಿ ಇರುವಂಥ ಜಮೀನಿದು. ಬೆಂಗಳೂರಿಗೆ ತುಂಬ ನಿಯರಾಗಿರುವಂಥ ಪ್ರಾಪರ್ಟಿ. ಮೂರು ಎಕರೆ 5 ಕುಂಟೆ ವಿಸ್ತೀರ್ಣ. ಸ್ನೇಹಿತರೆ, ಇದು ಪ್ರಾಪರ್ಟಿ 3 ಎಕರೆ 5 ಕುಂಟೆ ವಿಸ್ತೀರ್ಣ ಇರುವಂಥ ಪ್ರಾಪರ್ಟಿ ಇದು. ಒಂದು ಓನ್ TC ಇದೆ, ಓನ್ ರನ್ನಿಂಗ್ ಬೋರ್ವೆಲ್ ಇದೆ. ಸ್ನೇಹಿತರೆ, ನೋಡಿ ಇದೇ ಭೂಮಿ. ಸ್ನೇಹಿತರೆ, ಈ ಭೂಮಿಗೆ ಟಚ್ ಆದಂಗೆ ಇರುವಂಥ ಈ ಒಳ್ಳೆ ಏನು ತೆಂಗಿನ ತೋಟ ಕಾಣಿಸ್ತಾ ಇದೆ. ಈ ಜಮೀನಿನ ಹಿಂಭಾಗ ನಾನು ತೋರಿಸುವಂಥದ್ದು ಸೌತ್ ಫೇಸಿಂಗಲ್ಲಿ ನಿಂತಿದ್ದೀನಿ ನಾನು. ಸೌತ್ ಫೇಸಲ್ಲಿ ಈ ಒಂದು ಕಾವೇರಿ ಹೊಳೆ ಇದೆ. ಈ ನೀರನ್ನ ನೋಡಿ ಇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಜಮೀನವರು. ನೋಡಿ ಹೋಗ್ತಾ ಇದೆ ನೀರು, ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ. ಪ್ರಾಪರ್ಟಿ ಬಂದು ಜನರಲ್ ಪ್ರಾಪರ್ಟಿ, ಲೀಗಲ್ ಪ್ರಾಪರ್ಟಿ. ನೋಡಿ, ಈ ಕಡೆ ಬರ್ತಿರುವಂಥದ್ದು ವೆಸ್ಟ್ ಫೇಸಿಂಗ್ ಟಾರ್ ರೋಡ್. ಇದು ಕೂಡ ಟಾರ್ ರೋಡ್ ವೆಸ್ಟ್ ಫೇಸಿಂಗ್ಗೆ. ನಾನು ನಾರ್ತ್ ಫೇಸಿಂಗ್ ಎಂಟ್ರಿ ಬಂದಿದ್ದೀನಿ. ನಾರ್ತ್ ಹಾಗೂ ವೆಸ್ಟ್ ಕಾರ್ನರ್ ಜಾಗ ಇದು. ಸ್ನೇಹಿತರೆ, ಜನರಲ್ ಪ್ರಾಪರ್ಟಿ. ಹೆಚ್ಚಿನ ಮಾಹಿತಿಯಾಗಿ ಸಂಪರ್ಕಿಸಿ. ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಹಾಕಿರ್ತೇನೆ. ಮರ್ದಾನ್ ಪ್ರಾಪರ್ಟಿ.